ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್‌ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್‌ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡಕ್ಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವಿಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡ್ಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ನಮಗೊಂದು ಮಾರುತಿ ಸುಜುಕಿ ಸ್ವಿಫ್ಟ್ ಡಿಜೇರ್ VXI ಕಾರ್ ಗಾಡಿ ಕಳಿಸ್ಕೊಟ್ಟಿದ್ದಾರಲ್ಲ ಸೇಲ್ಗೆ ಇರುವಂಥದ್ದು, ವೈಟ್ ಬೋರ್ಡ್ ಇದು. ವೈಟ್ ಬೋರ್ಡ್ ಸರ್. ಸರ್ ಏನೈತ್ರಿ ಮಾಡಲ್ಲು? 2015 ನವಂಬರ್ ಸರ್, ಲಾಸ್ಟ್. 2015 ಮಾಡಲು ಎಂಡ್ ಐತ್ರಿ. ಹಾಂ. ಓಕೆ. ತಾವು ಓನರ್ ಎಷ್ಟಾಗಿದ್ದಾರೆ ಗಾಡಿಗೆ? ಇದು ಎರಡನೇ ಓನರ್ ಸರ್. ಓಕೆ. 15 ಮಾಡಲ್ ಇದ್ದರೂ ಕೂಡ ತಾವು ಓನರು ಎರಡೇ ಇದ್ದೀರ. ಗಾಡಿ ನಿಮ್ಮದು ಯಾರು ತೊಗೊಂತಾರ ಅವರು 3ನೇ ಓನರ್ ಆಗ್ತಾರೆ. ಹೌದು ಸರ್. ಸರ್, ರನ್ನಿಂಗ್ ಎಲ್ಲ ಇಲ್ಲಿ ತನಕ ಎಷ್ಟು ಓಡಿಸಿರಿ ಕಿಲೋಮೀಟರ್ ಗಾಡಿ ಇದು? ಇದು ಸರ್ 55,000 ಓಡಿದೆ ಸರ್. ಬರೀ 55,000 ಅಷ್ಟೇ ಹೊಡೈತ್ರಿ? ಹಾಂ, ಅಷ್ಟೇ ಅಷ್ಟೇ. ಫುಲ್ಲು ನಾನೇ ಓಡಿಸಿರೋದು. ಫಸ್ಟ್ ಓನರ್ ಹತ್ರ ನಾನು 3,000 ಬೇಕಾದ್ರೆ ತೊಗೊಂಡಿದ್ದು. ಹಾಂ ಹಾಂ ಹಾಂ. ಇದು ಬಾಕಿ ಫುಲ್ಲು ನಾನು ಸಿಂಗಲ್ ಹ್ಯಾಂಡೇ ಓಡಿಸಿದ್ದು. ಓಕೆ. ಫಸ್ಟ್ ಓನರ್ ಹತ್ರ ನೀವು ಗಾಡಿ ತೊಗೊಂಡಿದ್ದೀರ, ಅವರು ಜಸ್ಟ್ 3,000 ಕಿಲೋಮೀಟರ್ ಓಡಿಸಿದಾಗ ನೀವು ಗಾಡಿ ತೊಗೊಂಡಿರ. ಆಮೇಲೆ ಉಳಿದಿದ್ದು ಏನು ರನ್ನಿಂಗ್ ಆಗೈತಿ ತಾವು ಸಿಂಗಲ್ ಹ್ಯಾಂಡು ತಾವೇ ಯೂಸ್ ಮಾಡಿದ್ದೀರ, ರನ್ನಿಂಗ್ ಅಷ್ಟು ಓಡಿಸಿದ್ದೀರ ಇವಾಗ? ಹಾಂ, ಹೌದು ಸರ್. ಓಕೆ. ಸರ್, ಮೀಟ್ರ್ ಚಲ್ತಿನೇ ಐತಲ್ರಿ ಪ್ರೆಸೆಂಟ್ ಈಗ? ಈಗ ರನ್ನಿಂಗ್ ಮೀಟ್ರು ಚಲ್ತಿನೇ ಐತಲ್ರಿ ಈಗ? ಹಾಂ, ರನ್ನಿಂಗ್ ಇದೆ ಸರ್. ಓಕೆ. ಟೈರ್ ಕಂಡೀಷನ್ ಅಂತಲ್ಲ ಸರ್ ನೋಡೋದಾದ್ರೆ, ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ನಿ ಏನು 5 ಟೈರ್ ಐತಲ್ರಿ ನಿಮ್ಮ ಗಾಡಿಗೆ? ಎಷ್ಟು ಐತ್ರಿ ಸರ್ ಪರ್ಸೆಂಟೇಜು? ಪರ್ಸೆಂಟು ಒಂದು 60% ಇದೆ ಸರ್. 60% ತನಕ ಟೈರ್ ಸಿಗ್ತೈತ್ರಿ ಎಲ್ಲಸು? ಎಲ್ಲ 5 ಟೈರು ಸೇಮ್ ರೊಟೇಷನ್ ಮಾಡಿ ಕರೆಕ್ಟಾಗಿ ಇಟ್ಟಿದ್ದೀವಿ ಮೇಂಟೈನ್. ಓಕೆ. ಇನ್ನು ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು ರೀ, ಗಾಡಿ ಬಾಡಿ ನೆನಪಿಲ್ಲ ಅದು ಕೂಡ ಯಾವ ಥರ ಇಟ್ಟಿದ್ದೀರಾ ಸರ್ ಪ್ರೆಸೆಂಟು? ಫುಲ್ ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಟಿದ್ದೀನಿ ಸರ್ ನಾನು. ಓಕೆ. ಇಂಜನು ಶಿವಲ್ ಇಂಜನ್ ಐತ್ರಿ, ಮೆಕ್ಯಾನಿಕಲ್ ಕೆಲಸ ಆಗೈತೆ ರೀ ಸರ್ ಆಲ್ರೆಡಿ? ಏನು ಆಗಿಲ್ಲ ಸರ್. ಫುಲ್ಲು ನಾನು ಮೆಕ್ಯಾನಿಕ್ಕೆ. ಹೌದಾ? ಹಾಂ ಹಾಂ. ಸ್ವಲ್ಪ ನಾವು ರೆಡಿ ಮಾಡಿ ಇಟ್ಟಿದ್ದೀವಿ. ನಾವು ಯಾರಿಗೂ ಟಚ್ ಮಾಡಕ್ಕೆ ಬರಲ್ಲ ಗಾಡಿ. ಹಾಂ ಹಾಂ. ನೀಟ್ ಆ್ಯಂಡ್ ಕ್ಲೀನು, ಒಂಚೂರು ಆಯಿಲಿಂಗ್ ಅಪ್ಪು ಇದು ಏನೂ ಇಲ್ಲ ಸರ್. ಓಕೆ ಸರ್, ಓಕೆ. ಇವಾಗ ತಮ್ಮದು ಗಾಡಿ ಏನು ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮನೆ ಕೆಲಸ ಈ ಥರನೂ ಯಾವುದೂ ಇಲ್ಲಲ್ಲ ಸರ್ ಪ್ರಾಬ್ಲಮ್ಮು? ಯಾವುದಿಲ್ಲ. ಸಣ್ಣ ಪುಟ್ಟ ಸ್ಕ್ರಾಚಸ್ಗಳು ಸ್ವಲ್ಪ ಇದೆ ಸರ್. ಅದೇ ಮಕ್ಕಳುಗಳು ಅವ್ರು ಇವರು ಅದಷ್ಟೇ ಬಿಟ್ಟು ಬೇರೆ ಏನೂ ಇಲ್ಲ ಸರ್. ಚೆನ್ನಾಗಿದೆ, ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಸಣ್ಣ ಪುಟ್ಟ ಮಕ್ಕಳು ಕ್ರ್ಯಾಸಸ್ ಮಾಡಿದ್ದಾರೆ ಅಂದ್ಬಿಟ್ಟು ಮತ್ತು ಮೇಜರಾಗಿ ಏನು ಆಕ್ಸಿಡೆಂಟ್ ಆಗೋದು, ಗೀಜು ಹಾಂ. ದೊಡ್ಡದಾಗಿ ಬಿದ್ದಿರೋದು, ಟಿಂಕರಿಂಗ್ ಕೆಲಸ, ಡೆಂತು ಈ ಥರ ಏನೂ ಇಲ್ಲ? ಆ ಥರ ಏನೂ ಇಲ್ಲ. ಓಕೆ. ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ವೆಹಿಕಲ್ಲು ಶುದ್ಧ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ? ಹೌದು. ಸರ್, ಏನು ಕೊಡುವಂಥದ್ದು ರೀ ಮೈಲೇಜು? ಫ್ಯೂಲು ಪೆಟ್ರೋಲ್ ಮಾತ್ರನಾ, ಏನು CNG ಈ ಥರ ಏನಾದರೂ ಫಿಟ್ನೆಸ್ ಮಾಡಿಸಿದ್ದೀರಾ? ಇಲ್ಲ, ಬರೀ ಪೆಟ್ರೋಲು. ಹಾಂ. ಹೈವೇಲಿ ನಾನು ಬರೀ ಹೈವೇಲೇ ಓಡಿಸಿರೋದು, ಸಿಟಿಯಲ್ಲಿ ಓಡಿಸೇ ಇಲ್ಲ ಇದು. ಹಾಂ. ಬರೀ ಇದು 24ವರೆಗೂ ಕೊಡ್ತು ಸರ್ ನನಗೆ. 23.5 24ವರೆಗೂ ಕೊಡುತ್ತೆ. ಓಕೆ. 23+ ಅಂತಲೂ ಹೇಳ್ಬೋದು, ಅಷ್ಟಂತೂ ಕೊಡ್ತೈತ್ರಿ? ಅಷ್ಟು ನಾವು ಓಡಿಸೋದ್ ಮೇಲೆ ಡಿಪೆಂಡ್. ನಾವು ಚೆನ್ನಾಗಿ ನಾರ್ಮಲಾಗಿ ನೀಟಾಗಿ ಓಡಿಸಿದ್ರೆ 23 ತನಕ ಕೊಡುತ್ತೆ ಸರ್. ಓಕೆ. ಸರ್, ಸಿಟಿಯಲ್ಲಿ ನಿಮಗೆ 18 ಕೊಡುತ್ತೆ, 16 18. ಹೌದಾ? ಓಕೆ. ಈ ಗಾಡಿ ಒಳಗೆ ಸರ್ ಇಂಟೀರಿಯರ್ ಎಲ್ಲ ನೋಡೋದಾದ್ರೆ ಫೀಚರ್ಸು ಕಂಪ್ನಿ ಪೇಟೆಡ್ ಬಂದಿರೋದು ಆಗಿರ್ಬೋದು, ಮತ್ತು ತಾವು ಗಾಡಿ ತೊಗೊಂಡ್ಬಳಕೆ ಏನಾದರೂ ಎಕ್ಸ್ಟ್ರಾ ಪೇಟೆಡ್ ಮಾಡಿಸೋದು ಉಂಟಾ? ಹೌದು ಸರ್, ಸೀಟ್ ಕವರ್ ಹಾಕ್ಸಿದ್ವಿ. ಹಾಂ ಸೀಟ್ ಕವರು, ಕೆಳಗಡೆ ಫ್ಲೋರಿಂಗ್ ಮ್ಯಾಟು, ಹಾಂ ಹಾಂ. ಆಮೇಲೆ ಬ್ಯಾಕ್ ಕ್ಯಾಮ್ರಾ, ಓಕೆ. ಮತ್ತೆ ಆ, ಇದು ಫೋಗ್ ಲೈಟ್ ಸ್ವಲ್ಪ ಹಾಕಿದ್ದೀವಿ. ಹ್ಞೂ. ಅಷ್ಟೇ ಸರ್. ಇಷ್ಟೆಲ್ಲ ತಾವು ಎಕ್ಸ್ಟ್ರಾ ಪೇಟೆಡು ಮಾಡಿಸಿದ್ದೀರಾ? ಹೌದು. ಓಕೆ ಸರ್. ಅದು ಬಿಟ್ಟರೆ ಮಾಮೂಲಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ವರ್ಕು, ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಹೌದು ಸರ್, ಎಲ್ಲ ಕಂಪ್ನಿ ಪೇಟೆಡ್ ಬಂದಿರೋದ್ರಿಂದ ಈಗ ಪ್ರೆಸೆಂಟು ಚಲ್ತಿಯಲ್ಲಿ ಇರುವಂಥದ್ದು. ಹೌದು. ಓಕೆ. ಸರ್, ಡಾಕ್ಯುಮೆಂಟ್ಸ್ ನೋಡೋದಾದ್ರೆ FC ಇನ್ಸೂರೆನ್ಸ್ ಕೂಡ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? ಇದೆಲ್ಲ ರನ್ನಿಂಗ್ ಇದೆ ಸರ್. FC ಏನಿಲ್ಲ ಇದಕ್ಕೆ, ಲೈಫ್ ಟೈಮ್ ಟ್ಯಾಕ್ಸು. ಹಾಂ ಹೌದು. ಇದು ಬಂದ್ಬಿಟ್ಟು ಇನ್ಶೂರೆನ್ಸ್ ಬಂದು ಇನ್ನೂ ಒಂದು 8 ತಿಂಗಳಿದೆ ಸರ್. 8 ತಿಂಗಳ ತನಕ ರನ್ನಿಂಗೇ ಸಿಗ್ತೈತೆ ರೀ ಗಾಡಿ ತೊಗೊಂಡ್ರೆ ಇನ್ಸೂರೆನ್ಸು? ಹೌದು. ಓಕೆ. ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಸರ್, ತಾವು ಏನು ಕೋಟ್ ಮಾಡ್ತೀರಾ ಈ ಗಾಡಿಗೆ ಪ್ರೈಸು? ಸರ್, ಈ ಗಾಡಿಗೆ 4.10 ಹೇಳ್ತಾ ಇದ್ದೀನಿ ಸರ್. ಹ್ಞೂ. ಬಂದರೆ ಹೆಚ್ಚು ಕಮ್ಮಿ ಮಾಡಿ ಕೊಡೋಣ ಸರ್. ಮಾಡಲ್ಲ 2015 ಮಾಡಲ್ ಐತ್ರಿ. ಅದ್ರಾಗ ನವಂಬರ್ ತಿಂಗಳದಾಗ ತೊಗೊಂಡ್ರಿ ಎಂಡ್ ಅಂತಲೇ ಹೇಳ್ಬೋದು. ತಾವು ಓನರ್ ಕೂಡ ಜಾಸ್ತಿ ಆಗಿಲ್ಲ, ಸೆಕೆಂಡ್ ಓನರ್ ಇರುವಂಥವ್ರು. ನಿಮ್ಮ ಗಾಡಿ ಯಾರು ತೊಗೊಂತಾರೆ ಅವ್ರು 3 ಓನರ್ ಆದರೂ ಕೂಡ ತಾವು ಹೇಳಕತ್ತಿದ ರೇಟು 4,10,000ನಾ? ಹೌದು ಸರ್. ಓಕೆ. ನಮ್ಮ ಕಡೆಯಿಂದ ಬಂದವರಿಗೆ ಇದ್ರಾಗ ಏನು ಮಾಡಿಕೊಡ್ತೀರಿ ಸರ್ ನೆಗೆಶ್ವಲ್ ಹೆಚ್ಚು ಕಡಿಮೆ ಅಂದರೆ?
ಸರ್ ಫೈನಲು 4 ಕೊಟ್ಬಿಡ್ತೀನಿ ಸರ್ ಬಂದರೆ. ರೌಂಡ್ ಫಿಗರು 4 ಲಕ್ಷಕ್ಕೆ ತಾವು ಗಾಡಿ ಕೊಡಕ್ಕೆ ರೆಡಿ ಇದ್ದೀರಾ? ಹೌದು 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 ಹೌದು. ಓಕೆ. ಇದನ್ನೇ ಫೈನಲ್ ರೇಟ್ ಆಗುತ್ತಾ? ಏನು ಹತ್ತಿರ ಬಂದಾಗ ಆನ್ ಟೇಬಲು ಇದ್ರಾಗೂ ಏನು ಹೆಚ್ಚು ಕಡಿಮೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡ್ತೀರಾ? ನೋಡೋಣ ಸರ್, ಬರೋ ಡೀಲರ್ ಇಲ್ಲದೆ ಚೆನ್ನಾಗಿರೋರು ಬಂದರೆ ಕೊಟ್ಬಿಡೋಣ ಸರ್, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಂಡು. ಇನ್ನು ಅದರಲ್ಲಿ ಕೂಡ ಹೆಚ್ಚು ಕಡಿಮೆ ಮಾಡಿ ಕೊಡೋ ಪ್ರಯತ್ನ ಮಾಡ್ತೀರಾ? ಹೌದು ಹೌದು. ಓಕೆ. ಲೊಕೇಶನ್ ಸರ್ ಇದು ಗಾಡಿ ಇರೋವಂಥದ್ದು? ಗಾಡಿ ಇರೋದು ಸರ್ ಇದು ಪೀಣ್ಯ ಸೆಕೆಂಡ್ ಸ್ಟೇಜ್ ಸರ್, ಬೆಂಗಳೂರು. ಬೆಂಗಳೂರು ಪೀಣ್ಯ ಸೆಕೆಂಡ್ ಸ್ಟೇಜ್ ಐತ್ರಿ? ಹೌದು ಹೌದು ಹೌದು. ಓಕೆ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಹಾಕಿರಲ್ಲ? ಹೌದು ಸರ್. ಓಕೆ. ಅಪ್ಡೇಟ್ ಮಾಡಿರ್ತೀವಿ. ಆದಷ್ಟು ನಮ್ಮ ಕಡೆಯಿಂದ ಬಂದವರಿಗೆ ನೋಡಿ ಮಾಡಿನೇ ಕೊಡೋ ಪ್ರಯತ್ನ ಮಾಡಿ ಸರ್. ಥ್ಯಾಂಕ್ ಯು. ಓಕೆ ಓಕೆ, ಥ್ಯಾಂಕ್ ಯು.